ಸ್ಯಾಂಡಲ್ವುಡ್ ಸಿನಿ ಪ್ರೇಕ್ಷಕರನ್ನ ಗಮನ ಸೆಳೆದು ಬ್ಯಾಕ್ ಟು ಬ್ಯಾಕ್ ಟಾಲಿವುಡ್ ಹಾಗೇನೆ ಪರಭಾಷಾ ಸಿನಿಮಾ ರಂಗಗಳಲ್ಲಿ ಮಿಂಚ್ತಾ ಇರುವಂತಹ ನಮ್ಮ ನಿಮ್ಮೆಲ್ಲರ ಪ್ರೀತಿಯ ಸಂಜನಾ ಆನಂದ್ ಅವರು ಇವತ್ತು ಎಕ್ಸ್ಕ್ಲೂಸಿವ್ ಆಗಿ ನಮ್ಮ ಬಾಸ್ ಟಿವಿ ಕ್ಯಾಮ್ರಾ ಕಂಡು ಬಿದ್ದಿದ್ದಾರೆ. ನಾನು ಅವ್ರನ್ನ ಮಾತನಾಡಿಸ್ತಾ ಹೋಗ್ತೀನಿ. ಸಂಜನಾ ಅವರೇ, ಮೊದಲನೇದಾಗಿ ನಮಸ್ತೆ, ಹೇಗಿದ್ದೀರಾ? ನಮಸ್ತೆ, ಚೆನ್ನಾಗಿದ್ದೀನಿ. ನೀವು ಹೇಗಿದ್ದೀರಾ? ನಾನು ಸೂಪರ್ ಆಗಿದ್ದೀನಿ. ಶೋಕಿವಾಲ ನಂತರ ಮತ್ತೆ ಸಿಕ್ಕಿದ್ದೀರಾ. ಸೊ ಸಾಂಗ್ ಮೂಲಕ ಸಿಕ್ಕಿದ್ರ. ಶೋಕಿವಾಲದಲ್ಲಿ ಹೀರೋಯಿನ್ ಆಗಿ ನಟಿಸಿದ್ರೆ, ಈಗ ರ್ಯಾಪರ್ ಚಂದನ್ ಶೆಟ್ಟಿ ಅವ್ರ ಜೊತೆ ಒಂದಷ್ಟು ಸ್ಟೆಪ್ಸ್ ಹಾಕಿದ್ರ. ಹೆಂಗ್ ಅನಿಸ್ತಿದೆ ಡ್ಯಾಶ್ ಸಾಂಗ್ ಬಗ್ಗೆ ಹೇಳೋದಾದ್ರೆ? ನೀವು ಶೋಕಿವಲ್ ಆದ್ಮೇಲೆ ರಾಯಲ್ ಬಂತು, ಹಲವಾರು ಸಿನಿಮಾಗಳು ಬಂತು, ನೋಡಿಲ್ಲ ನೀವು? ವೆಲ್, ಹೌದಾ? ಓಕೆ. ಸೊ ಸೂತ್ರಧಾರಿಯಲ್ಲಿ ಡ್ಯಾಶ್ ಅನ್ನೋ ಸಾಂಗ್ ಮೂಲಕ ಕಾಣಿಸ್ಕೊಂಡಿದ್ದೀನಿ ನಾನು ಈ ಸಿನಿಮಾದಲ್ಲಿ. ಏನ್ ಕೇಳಿದ್ರೆ ಹೇಗಿತ್ತು ಎಕ್ಸ್ಪೀರಿಯನ್ಸ್ ಅಂದ್ರೆ, ಅಫ್ಕೋರ್ಸ್ ಚಂದನ್ ಶೆಟ್ಟಿ ಸಾಂಗ್ಸ್ ಅಂದ್ರೆ ನಮ್ಗೆಲ್ರಿಗೂ ಗೊತ್ತಿದೆ, ಒಂದು ಹವಾ ಕ್ರಿಯೇಟ್ ಮಾಡ್ತಾರೆ ಅವ್ರ ಮ್ಯೂಸಿಕ್ ಇಂದ. ಅಂಡ್ ಅವ್ರ ಮ್ಯೂಸಿಕ್ ಡೈರೆಕ್ಷನ್, ಅವರು ಸಿಂಗಿಂಗ್ ಆಗಿರ್ಬೋದು. ಅಂಡ್ ಡ್ಯಾಶ್ ಸಾಂಗ್ ಕೂಡ ಅಷ್ಟೇ ರೀಚ್ ಕೊಟ್ಟಿತ್ತು ನಮ್ಗೆ. ಅಂಡ್ ಟ್ರೆಂಡಿಂಗ್ ಆಗಿತ್ತು, ವೈರಲ್ ಆಗಿತ್ತು. ಸೊ ಬೀನ್ ವೆರಿ ಗ್ರೇಟ್ಫುಲ್ ಇಡೀ ತಂಡಕ್ಕೆ ಡ್ಯಾಶ್ ಸಾಂಗ್ ನನಗೆ ಕೊಟ್ಟಿದ್ದಕ್ಕೆ. ಅಂಡ್ ಇದೇ ಮೇ 9ಕ್ಕೆ ರಿಲೀಸ್ ಆಗ್ತಾ ಇದೆ. ನಿಮ್ಮ ಸಪೋರ್ಟ್ ಸೂತ್ರಧಾರಿ ತಂಡದ ಮೇಲೆ ಇರ್ಲಿ ಅಂತ ಕೇಳ್ಕೊತೀನಿ. ಹೆಂಗ್ ಸಾಧ್ಯ ಅದು ಬ್ಯಾಕ್ ಟು ಬ್ಯಾಕ್ ಸಿನಿಮಾಗಳ ಮೂಲಕ? ಒಂದ್ ಕಡೆ ಸ್ಯಾಂಡಲ್ವುಡ್, ಇನ್ನೊಂದ್ ಕಡೆ ಟಾಲಿವುಡ್, ಬೇರೆ ಬೇರೆ ಸಿನಿಮಾಗಳಲ್ಲೂ ಸಹ ಮಿಂಚ್ತಿದ್ದೀರಾ, ಪರಭಾಷೆಗಳಲ್ಲೂ ಸಹ ಮಿಂಚ್ತಾ ಇದ್ದೀರಾ. ಸೊ ಏನ್ ಹೇಳಕ್ ಇಷ್ಟಪಡ್ತೀರಾ ಅಂತ? ಖುಷಿ ಆಗುತ್ತೆ, ಒಳ್ಳೊಳ್ಳೆ ಸ್ಕ್ರಿಪ್ಟ್ಸ್ ಬರ್ತಾ ಇದೆ. ಖುಷಿ ಆಗುತ್ತೆ ಸರ್. ಯಾವಾಗ್ಲೂ ಬ್ಯುಸಿ ಆಗಿ ವರ್ಕ್ ಮಾಡ್ತಾ ಇರೋದಕ್ಕೇನೆ ಇಷ್ಟಪಡ್ತೀನಿ. ಸೊ ಒಳ್ಳೊಳ್ಳೆ ಸ್ಕ್ರಿಪ್ಟ್ಸ್ ಬರ್ತಾ ಇರೋದು ತುಂಬಾ ಖುಷಿ ಇದೆ. ಎಲ್ಲ ಒಂದ್ ಕಡೆ ನಿಮ್ಮನ್ನ ಆಡಿಯನ್ಸ್ ತುಂಬಾ ಮಿಸ್ ಮಾಡ್ಕೊಳ್ತಿದ್ದಾರೆ ಅಂತ ಹೇಳ್ಬಿಟ್ಟು. ಯಾಕೆ? ಸೊ ಎಲ್ಲೂ ಆಕ್ಟಿವ್ ಆಗಿರಲ್ಲ. ಸೊ ಹಾಕಿದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ಮಾತ್ರ ಇರ್ತೀರಾ. ಸೊ ಹಾಗಾಗಿ ಅಂದ್ರೆ ನಾನ್ ಪಾರ್ಟಿ ಪರ್ಸನ್ ಅಲ್ಲ, ಸ್ವಲ್ಪ ಇವೆಂಟ್ಸ್ ಎಲ್ಲ ಅಟೆಂಡ್ ಮಾಡೋದಿಲ್ಲ. ಅದೇ ಸಿನಿಮಾ ರಿಲೀಸ್ ಅಂತ ಬಂದಾಗ ಪ್ರಮೋಷನ್ಸ್ ಎಲ್ಲ ಕಡೆ ಇರ್ತೀನಿ. ಬಟ್ ಅದರ್ವೈಸ್ ಐ ಆಮ್ ನಾಟ್ ಸೋಷಿಯಲ್ ಪರ್ಸನ್ ಅಲ್ಲ ನಾನು. ಸೊ ಸ್ವಲ್ಪ ಪ್ರೈವೇಟ್ ಆಗೇ. ನಿನ್ನೆ ಅಷ್ಟೇ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರ 50ನೇ ಹುಟ್ಟುಹಬ್ಬ. ಸೊ ಅಪ್ಪು ಅಲ್ಲಿ ನಿಮ್ಗೆ ಇಷ್ಟ ಆಗಿರುವಂತಹ ಗುಣ ಅದು. ಇನ್ ಕೇಸ್ ಅವ್ರ ಜೊತೆ ಸ್ಕ್ರೀನ್ ಶೇರ್ ಮಾಡುವಂತ ಅವಕಾಶ ಸಿಕ್ಕಿದ್ರೆ ಯಾವ ಒಂದು ಕ್ಯಾರೆಕ್ಟರ್ ನ ಮಾಡ್ತಿದ್ರೆ, ಆಗ ಯಾವ ಸಿನಿಮಾದಲ್ಲಿ ನಟಿಸಬೇಕು ಅನ್ನುವಂತ ಆಸೆ ಇತ್ತು ಅಂತ? ಇದು ಆಕ್ಚುಲಿ ಪ್ರಾಬ್ಲಿ ಎಲ್ರಿಗೂ ಗೊತ್ತಿರುತ್ತೆ, ನಾನು ಸಿಕ್ಕಾಪಟ್ಟೆ ಬಿಗ್ ಫ್ಯಾನ್ ಅಪ್ಪು ಸರ್ಗೆ. ಅವ್ರ ಜೊತೆ ಯಾವ ಪಾತ್ರ ಅಂತಲ್ಲ, ಯಾವುದೇ ಪಾತ್ರ ಕೊಟ್ಟಿದ್ರು ಮಾಡೋದಕ್ಕೆ ನಾನು ರೆಡಿ ಇದೆ. ಅಷ್ಟು ಇಷ್ಟ ಆಯ್ತು ನನ್ಗೆ ಅವ್ರ ಅಪ್ಪು ಸರ್ ಅಂದ್ರೆ. ಅಂಡ್ that's all. It's unfortunate, but ಅವ್ರು ಯಾವಾಗ್ಲೂ ನಮ್ ಜೊತೆ ಇರ್ತಾರೆ. ಅವ್ರ ಆಶೀರ್ವಾದ ನಮ್ ಜೊತೆ ಯಾವಾಗ್ಲೂ ಇರುತ್ತೆ. ಅಪ್ಪುರಲ್ಲಿ ನೀವು ಕಲ್ತಿದ್ದೇನು ಅಂತ? ಅವ್ರ ಸಿಂಪ್ಲಿಸಿಟಿ, ಅವ್ರ ಹಂಬಲ್ ಆಗಿದ್ದು. ಅಂಡ್ ಅವ್ರು ಅಷ್ಟು ಸೂಪರ್ ಸ್ಟಾರ್ ಆದ್ರು ನಾನು ಅವ್ರನ್ನ ಎರಡ್ ಸಲ ಭೇಟಿ ಮಾಡಿದ್ದೀನಿ. ಅಂಡ್ ಯಾವುದೇ ಒಂದು ಹೆಡ್ ವೇಟ್ ಇಲ್ಲದೆ ನಾರ್ಮಲ್ ಮನುಷ್ಯ ತರ ಅಂದ್ರೆ ಅಷ್ಟೇ ಪ್ರೀತಿಯಿಂದ ಮಾತಾಡ್ಸೋರು. ಐ ಥಿಂಕ್ ಎವ್ರಿಥಿಂಗ್ ಅಬೌಟ್ ಹಿಮ್ ಇಸ್ ವೆರಿ 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 ನೈಸ್. ಸೊ ಸೋಷಿಯಲ್ ಮೀಡಿಯಾದಲ್ಲಿ ನಿಮ್ಮ ಬಗ್ಗೆ ಯಾರು ಆಗಿರ್ಬೋದು, ಚಂದನ್ ಶೆಟ್ಟಿ ಅವ್ರ ಬಗ್ಗೆ ಆಗಿರ್ಬೋದು, ಒಂದಷ್ಟು ಟ್ರೋಲ್ಸ್ ವೈರಲ್ ಆಗಕ್ಕೆ ಶುರುವಾಗುತ್ತೆ. ಬಿಕಾಸ್ ಅವರ ಡಿವೋರ್ಸ್ ಆದ ನಂತರ ಅವ್ರ ಹೆಸರಿನ ಜೊತೆ ನಿಮ್ಮ ಹೆಸರು ತಳಕಾಗುತ್ತೆ, ಮದುವೆ ಆಗ್ತಿದ್ದಾರೆ ಅನ್ನುವಂತ. ಈ ತರ ನೋಡಿದಾಗ ನಿಮ್ ನಗು ಬರುತ್ತಾ ಅಥವಾ ಸೀರಿಯಸ್ ಆಗುತ್ತಾ? ಸೊ ಈ ತರ ನೋಡಿದಾಗ ನಿಮ್ಮ ರಿಯಾಕ್ಷನ್ಸ್ ಏನು ಅಂತ? ಸರ್, ಆನೆಸ್ಟ್ ಆಗಿ ಹೇಳ್ಬೇಕಂದ್ರೆ ಫಸ್ಟ್ ನಗು ಬಂತು. ಅಂದ್ರೆ ಮಾಡಿದ ಒಂದ್ ಸಾಂಗಿಗೆ ಎಲ್ಲಿಂದ ಬರುತ್ತೆ ಇದೆಲ್ಲ ಅಂತ ಅನ್ಸ್ತಾ ಇತ್ತು. ಬಟ್ ಓವರ್ ಟೈಮ್ ತುಂಬಾ ಕಡೆ ಜಾಸ್ತಿ ಆಯ್ತು. ರಿಲೇಟಿವ್ಸ್ ಇಂದ, ಸಿನಿಮಾ ಇಂಡಸ್ಟ್ರಿ ಅವ್ರ ಕಡೆಯಿಂದ ಕಾಲ್ಸ್ ಬರಕ್ ಸ್ಟಾರ್ಟ್ ಆದಾಗ ಸ್ವಲ್ಪ ಯಾಕೋ ಸೀರಿಯಸ್ ಆಗಿದೆ ಅಂತ ಹೇಳ್ಬಿಟ್ಟು ದೆನ್ ಒಂದು ಕ್ಲಾರಿಟಿ ಕೊಟ್ವಿ. ಅಂಡ್ ದೆನ್ ಐ ಥಿಂಕ್ ಇಟ್ಸ್ ಫೈನ್. ಸೊ ಆತರ ಯಾವುದೇ ಏನು ಇಲ್ಲ. ಅದು ಎಲ್ಲಿಂದ ಹುಡ್ಕೊಳ್ಳುತ್ತೆ ಏನು ಹೇಳಕ್ಕಾಗಲ್ಲ ಸಮಟೈಮ್ಸ್. ಬಟ್ ಸೊ ಆತರ ಏನು ಇಲ್ಲ. ಒಬ್ಬರ ಪರ್ಸನಲ್ ಲೈಫ್ ಬಗ್ಗೆ ತಿಳ್ಕೊಳ್ಳೋದೇ ಅವರು ಅಫಿಷಿಯಲ್ ಆಗಿ ಅನೌನ್ಸ್ಮೆಂಟ್ ಮಾಡದೆ ಈ ತರ ಮಾಡ್ತಿರೋ ಅಂತವ್ರು ನೀವ್ ಏನು ಹೇಳ್ತೀರಾ ಅಂತ? ಏನ್ ಲೈಕ್ಸ್ ಶೇರ್ಸ್ಗೋಸ್ಕರ ಏನೇನೋ ತಂದಿರ್ಬೇಡಿ. ಸಮಟೈಮ್ಸ್ ಫನ್ನಿಗೆ ಇಟ್ಸ್ ಓಕೆ, ಬಟ್ ಸಮಟೈಮ್ಸ್ ಕೆಲವು ಥಿಂಗ್ಸ್ ಸೀರಿಯಸ್ ಆಗಿ ಕೂಡ ಟರ್ನ್ ಆಗುತ್ತೆ. ಸೊ ಐ ಥಿಂಕ್ ಸ್ವಲ್ಪ ಯೋಚನೆ ಮಾಡಿ ಬಿಫೋರ್ ಏನಾದ್ರು ಟ್ರಾಲ್ ಮಾಡೋದಕ್ಕೆ ಮುಂಚೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಬಹುಶಃ ಎಲ್ಲ ರೂಮರ್ಸ್ಗೂ ಚಂದನ್ ಶೆಟ್ಟಿ ಅವರು ಇನ್ನಿಂದೂ ಮರ್ಯಾದಕ್ಕೆ ಆಗದಿರೋ ಅಂತ ತರ ಕಾಂಪ್ಲಿಮೆಂಟ್ ಕೊಟ್ಬಿಟ್ರೆ, ಅದ್ರ ಜೊತೆಗೆ ಎಲ್ಲಾ ಕನ್ಫ್ಯೂಷನ್ಸ್ಗೂ ಫುಲ್ ಸ್ಟಾಪ್ ಬಿಟ್ಬಿಟ್ಟು ಬ್ರದರ್ ಅನ್ನೋ ತರ. ಇನ್ನೊಂದ್ಸಲ ಯಾವ ಚಾನೆಲ್ ಅಲ್ಲೂ ಯಾವ ಮೀಡಿಯಾಲೂ ಬರಬಾರ್ದು ಮದ್ವೆ ಆಗ್ತಿದಾರೆ ಏನು ಅಂತ. ಸೊ ಕ್ಲಾರಿಟಿ ಕೊಟ್ಬಿಟ್ಟೆ ಅಷ್ಟೇ. ಥ್ಯಾಂಕ್ ಯು ಸೋ ಮಚ್. ಒಳ್ಳೇದಾಗ್ಲಿ. ಬ್ಯಾಕ್ ಟು ಬ್ಯಾಕ್ ಸಿನಿಮಾಗಳ ಮೂಲಕ ಇದೇ ತರ ಎಂಟರ್ಟೈನ್ ಮಾಡಿ. ಒಳ್ಳೇದಾಗ್ಲಿ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್. ಇದಾಗಿತ್ತು ನಟಿ ಸಂಜನಾ ಆನಂದ್ ಅವರ ಮಾತು. ಕ್ಯಾಮರಾ ಪರ್ಸನ್ ರಾಘವೇಂದ್ರ ಸ್ವಾಮಿ ಜೊತೆ ಮಂಜುನಾಥ್ ಶ್ರೀನಿವಾಸ್, ಬಾಸ್ ಟಿವಿ ಕನ್ನಡ, ಬೆಂಗಳೂರು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.